ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅವ್ಯಕ್ತವಾದಂಥ ನಿರ್ಗುಣೋಪಾಸನೆಯನ್ನು ಮಾಡೋದನ್ನು ರೂಢಿಸಿಕೊಳ್ಳೋದು ಕಷ್ಟ, ಆದರೂ ಕೂಡ ಮನುಷ್ಯ ನಿರಂತರವಾದಂಥ ಅಭ್ಯಾಸದಿಂದ ಅದನ್ನು ಸಾಧಿಸಬಹುದು. ಮತ್ತು ಯಾರು ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ನಾನೇ ಸರ್ವೋತ್ತಮ ಅಂತೇಳಿ ಭಾವಿಸಿ ಚಿತ್ತವನ್ನು ನನ್ನಲ್ಲೇ ಸ್ಥಿರಗೊಳಿಸ್ತಾರೋ ಅಂಥವನನ್ನು ಮೃತ್ಯು ಸಂಸಾರ ಸಾಗರದಿಂದನೂ ಕೂಡ ನಾನು ಪಾರು ಮಾಡ್ತೀನಿ ಅನ್ನುವಂಥ ಮಾತನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು 8-9 ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯತಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯ ಅಂತ ಹೇಳಿದ ಭಗವಂತ. ನನ್ನಲ್ಲಿಯೇ ಮನಸ್ಸನ್ನು ಇಡು, ನನ್ನಲ್ಲಿಯೇ ಬುದ್ಧಿಯನ್ನು ಸ್ಥಿರಗೊಳಿಸು, ಅನಂತರ ನನ್ನಲ್ಲಿಯೇ ನೀನು ವಾಸ ಮಾಡುವೆ, ಇದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಮರ್ಕಟ ಇದ್ದ ಹಾಗೆ, ಕಪಿ ಇದ್ದ ಹಾಗೆ. ಮನಸ್ಸು ಅನ್ನೋದು ಮರ್ಕಟ ಇದ್ದಂತೆ. ಅದು ಸದಾ ಕಾಲ ನಾನಾ ರೀತಿಯ ವಿಕಾರಗಳಿಗೆ ಒಳಗಾಗ್ತಾ ಇರುತ್ತೆ. ಅಂತಹ ಮನಸ್ಸನ್ನು ನಾವು ಸ್ಥಿರಗೊಳಿಸಬೇಕು, ಅದನ್ನು ಪಕ್ವ ಮಾಡ್ಕೋಬೇಕು. ಸದಾ ಕಾಲ ಭಗವಂತನ ಚಿಂತನೆಯಲ್ಲಿ ಇಡುವಂತೆ ಮಾಡಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಬುದ್ಧಿನೂ ಕೂಡ ಅತಿರೇಕಕ್ಕೆ ಒಳಗಾಗುತ್ತೆ. ಮನಸ್ಸಿಗಿಂತ ಬುದ್ಧಿ ಪಕ್ವವಾದದ್ದು, ಆದರೂ ಅದೂ ಕೂಡ ಅತಿರೇಕಕ್ಕೆ ಒಳಗಾಗುತ್ತೆ. ಅದನ್ನೂ ಸಹ ದೇವರಲ್ಲಿ ಸ್ಥಿರಗೊಳಿಸಬೇಕು. ಆಗ ನಾವು ದೇವರಲ್ಲೇ ವಾಸ ಮಾಡೋದಕ್ಕೆ ಸಾಧ್ಯ ಅಂತ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ನನ್ನಲ್ಲೇ ನೀವು ವಾಸ ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ. ಅದಕ್ಕಿಂತ ಇನ್ನೇನು ಬೇಕು? ಮತ್ತೆ ಮುಂದುವರೆದು ಹೇಳ್ತಾನೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ, ಹೇ ಅರ್ಜುನ, ಒಂದು ವೇಳೆ ನನ್ನಲ್ಲಿ ಚಿತ್ತವನ್ನು ಸ್ಥಿರಗೊಳಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ಅಭ್ಯಾಸ ಯೋಗದಿಂದ ಅದನ್ನು ಪಡೆಯೋದಕ್ಕೆ ಪ್ರಯತ್ನಿಸು ಅಂತ ಹೇಳ್ತಾ ಇದ್ದಾನೆ. ನಿರಂತರವಾದ ಅಭ್ಯಾಸವನ್ನು ನಾವು ಮಾಡೋದರಿಂದ ನಾವು ಅದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಭಗವಂತನಲ್ಲಿ ನಮ್ಮ ಮನಸ್ಸು ಬುದ್ಧಿ ಎಲ್ಲ ಸ್ಥಿರವಾಗಬೇಕು ಅಂದರೆ ನಾವು ಸತತವಾಗಿ ಅದನ್ನು ಅಭ್ಯಾಸ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ನಾವು ಅನೇಕ ಸಲ ನಮ್ಮ ಜೀವನದಲ್ಲಿ ಅನೇಕ ಪ್ರಯತ್ನಗಳಲ್ಲಿ ನಾವು ಸೋತಿರ್ತೀವಿ. ಆದರೂ ಆ ಲೌಕಿಕ ಜೀವನದಲ್ಲಿ ಅನೇಕ ಪ್ರಯತ್ನಗಳನ್ನು ನಾವು ಅಭ್ಯಾಸ ಮಾಡ್ತಾನೆ ಇರ್ತೀವಿ. ಅದೇ ಕೆಲಸ ದೇವರನ್ನು ಪಡೆಯುವಂಥದ್ರಲ್ಲಿ ನಾವು ಮಾಡೋದಕ್ಕೆ ಹಿಂಜರಿದು ಬಿಡ್ತೀವಿ. ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಎಷ್ಟೋ ಸಲ ಎಷ್ಟೋ ಕೆಲಸಗಳಲ್ಲಿ ನಾವು ಸೋತೋದ್ವಿ ಅಂತ ಮತ್ತೆ ಮಾಡ್ತಾ ಇರ್ತೀವಿ. ಅದನ್ನೇ ದೇವರನ್ನು ಚಿಂತನೆಯನ್ನು ಮಾಡುವಂಥದ್ರಲ್ಲೂ ಕೂಡ ಮಾಡಬೇಕು. ಅದು ಸುಲಭವಾಗಿ ನಮಗೆ ಬರಲಿಲ್ಲ ಅಂದ ಪಕ್ಷದಲ್ಲಿ, ಎಷ್ಟೋ ಜನಕ್ಕೆ ಬರಲ್ಲ, ಎಲ್ಲೋ ಕೆಲವರಿಗೆ ಬರುತ್ತೆ, ಮಹಾನುಭಾವರಿಗೆ ಬರದೇ ಇದ್ದರೂ ಕೂಡ ಅದನ್ನು ನಿರಂತರವಾದ ಅಭ್ಯಾಸದಿಂದ ಮಾಡಬೇಕು ಆ ಪ್ರಯತ್ನವನ್ನು. ಆಗ ದೇವರನ್ನು ನಾವು ಹೊಂದೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.